ಈಗ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರು ಬೇಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ಯಾವ ಸಮಯದಲ್ಲಿ ಅವರು ಪ್ರಯತ್ನ ಮಾಡಿದರೆ ಬೇಗ ಪ್ರೆಗ್ನೆನ್ಸಿ ಆಗುತ್ತೆ ಅಂತಂದರೆ, ಈಗ ನೀವು ಇರ್ರೆಗ್ಯುಲರ್ ಪೀರಿಯಡ್ ಇದ್ದವ್ರಿಗೆ ಯಾವಾಗ ಈಗ ಅಂಡೋತ್ಪತ್ತಿ ಇರ್ರೆಗ್ಯುಲರ್ ಪೀರಿಯಡ್ ಅಂತಂದ್ರೆ ಇರ್ರೆಗ್ಯುಲರ್ ಓವಲೇಷನ್ ಅಂತಂದರೆ ಅಂಡೋತ್ಪತ್ತಿನೂ ಕೂಡ ಅವ್ರಿಗೆ ಇರ್ರೆಗ್ಯುಲರ್ ಆಗಿ ಇರುತ್ತೆ. ಹಾಗಾಗಿ ಯಾವಾಗ ಅವ್ರಿಗೆ ಅಂಡೋತ್ಪತ್ತಿ ಆಗುತ್ತೆ ಅಂತಂದು ಈಗ ಅವ್ರಿಗೆ ಕಂಡುಹಿಡಿಯೋದು ಭಾಳ ಕಷ್ಟ ಆಗುತ್ತೆ. ರೆಗ್ಯುಲರ್ ಇದ್ದರೆ ಅದು ನಿಮಗೆ ಪೀರಿಯಡ್ ಆದ 14ನೇ ದಿನಕ್ಕೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ನೀವು ಹೆಚ್ಚು ಬಿಫೋರ್ 2-3 ಡೇಸ್ ಮತ್ತು ಆ ಸಮಯದಲ್ಲಿ ಸೇರಿದರೆ ನಿಮಗೆ ಹೆಚ್ಚು ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಭಾಳ ಓವಲೇಷನ್ ಅಂಡೋತ್ಪತ್ತಿ ಮತ್ತು ನಿಮಗೆ ಯಾವಾಗ ಪ್ರಯತ್ನ ಮಾಡ್ಬೇಕಂತಂದು ಇದನ್ನು ಮಾಡೋದು ಟ್ರ್ಯಾಕ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರು ಪ್ರೆಗ್ನೆನ್ಸಿ ಆಗಬೇಕಂತಂದರೆ ಮುಖ್ಯವಾಗಿ ನೀವು ಯಾವುದೇ ನೀವು ಟ್ರ್ಯಾಕನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಬೇಸಲ್ ಬಾಡಿ ಟೆಂಪ್ರೇಚರ್ ಇರ್ಬೋದು, ಬೇರೆ ಯಾವುದೋ ನೀವು ನಿಮ್ಮದು ಅಂಡೋತ್ಪತ್ತಿಯನ್ನೇ ಇರ್ಬೋದು, ಆ ಸಮಯದಲ್ಲಿ ನೀವು ಸೇರ್ಬೇಕಂತಂದು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ಇನ್ನೂ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆಗಳು ತಪ್ಪುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ. ಹಾಗಾಗಿ ನೀವು ಯಾವುದನ್ನು ಟ್ರ್ಯಾಕ್ ಮಾಡದೆ ನೀವು ನಿಯಮಿತವಾಗಿ ನೀವು ಪ್ರತಿದಿನ ಸೇರೋದ್ರಿಂದ ಹೆಚ್ಚು, ಪ್ರತಿದಿನ ಇಲ್ಲ ಅಂತಂದ್ರೂ ನೀವು ವಾರದಲ್ಲಿ 3-4 ಬಾರಿ ಸೇರೋದ್ರಿಂದ ನಿಮಗೆ ಈಗ ನೀವು ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆಗಳಿರುತ್ತೆ. ನೀವು 3-4 ಬಾರಿ ಸೇರಿದ್ರಿ ಅಂತಂದರೆ ನಿಮಗೆ ಅದು ಪ್ರೆಗ್ನೆನ್ಸಿ ತಪ್ಪುವಂಥ ಸಾಧ್ಯತೆಗಳು ಇರೋದೇ ಇಲ್ಲ. ಯಾಕಂತಂದರೆ ನಿಮಗೆ ಒಂದು ಬಾರಿ ನೀವು ಸೇರಿದರೆ 3-4 ದಿವಸದಿಂದ ವೀರ್ಯ ಇದು ಲೈವ್ ಆಗಿರುತ್ತೆ. ಹಾಗಾಗಿ ನೀವು ವಾರದಲ್ಲಿ 3 ದಿವಸ 4 ದಿವಸ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಬೇರೆ ವೇ ಇಲ್ಲ. ನೀವು ಬೇರೆ ಏನಾದರೂ ಟ್ರ್ಯಾಕ್ ಮಾಡ್ತಾ ಹೋದರೆ ಎಲ್ಲ ಸಮಸ್ಯೆಗಳು ನಿಮಗೆ ಕಂಡುಹಿಡಿಯೋದು ಭಾಳ ಕಷ್ಟ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವ್ರಿಗೆ. ಮತ್ತು ನೀವು ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನೀವು ಸರಿಪಡಿಸ್ಕೊಂಡು ಪ್ರಯತ್ನ ಮಾಡಬೇಕಾಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರು. ಮತ್ತು ಇರ್ರೆಗ್ಯುಲರ್ ಪೀರಿಯಡ್ ಇಲ್ಲ ಅಂದರೂ ಕೂಡ ನಿಮಗೆಲ್ಲ ಸರಿ ಇದೆ ಅಂತಂದು ಅಲ್ಲ, ಕೆಲವೊಮ್ಮೆ ಈಗ ತಾವೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ನಮಗೇನು ಸಮಸ್ಯೆಗಳಿಲ್ಲ ಅಂತಂದು. ಇದನ್ನು ಪ್ರಯತ್ನ ಮಾಡೋ ಬಿಫೋರು ಅವ್ರು ಯಾವುದೇ ಏನು ಕೌನ್ಸಿಲಿಂಗ್ ಕೂಡ ಮಾಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ತಜ್ಞ ವೈದ್ಯರನ್ನ ಭೇಟಿಯಾಗಿ ಸಮಾಲೋಚನೆ ಮಾಡಿ ನಿಮ್ಮದು ಪ್ರಯತ್ನ ಮಾಡೋದ್ರಿಂದ ನಿಮಗೆ ಸಲಹೆ ಕೊಡ್ತಾರೆ ಅವರು. ನಿಮಗೂ ಕೂಡ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ 3-4 ವಾರಗಳಲ್ಲಿ ನೀವು ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನು ಮಾಡಬೇಕಂತಂದು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ನೀವು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಈಗ 3-4 ವಾರಗಳಲ್ಲಿ ನೀವು ಪ್ರೆಗ್ನೆನ್ಸಿ ಆಗಬೇಕಂತಂದ್ರೆ ಮುಖ್ಯವಾಗಿ ನಿಮಗೆ ಯಾವುದೇ ಥರದಂಥ ಆರೋಗ್ಯ ಸಮಸ್ಯೆಗಳು ನೀವು ಪ್ರಯತ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ನಿಮಗೆ ಯಾವುದೇ ಥರದಂಥ ನಿಮಗೆ ಆರೋಗ್ಯ ಸಮಸ್ಯೆಗಳು ಇರಬಾರ್ದು. ಯಾವುದೇ ಇದ್ರೂ ಕೂಡ ಅದನ್ನು ಮೊದಲೇ ನೀವು ಎಲ್ಲ ಸಾಲ್ವ್ ಮಾಡಿಕೊಂಡು ಪ್ರಯತ್ನ ಮಾಡಲಿಕ್ಕೆ ಪ್ರಾರಂಭನ ಮಾಡಬೇಕಾಗುತ್ತೆ. ಮತ್ತು ನಿಮ್ಮದು ಏಜ್ ಕೂಡ ಕನ್ಸಿಡರ್ ಆಗುತ್ತೆ. ನೀವು 3-4 ವಾರಗಳಲ್ಲಿ ನೀವು ಪ್ರೆಗ್ನೆನ್ಸಿ ಆಗಬೇಕಂತಂದರೆ ನೀವು ಪ್ರಯತ್ನಿಸೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಿಮ್ಮದು ವಯಸ್ಸು ಕೂಡ ಕೆಲವೊಮ್ಮೆ ಈಗ ಏಜ್ ಕೂಡ ನಿಮಗೆ ಕನ್ಸಿಡರ್ ಆಗುತ್ತೆ. 25-30 ವಯಸ್ಸು ಒಳಗಡೆ ನಿಮ್ಮದು ಇರಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ 30 ವಯಸ್ಸಕ್ಕಿಂತ ಜಾಸ್ತಿ ಇದ್ದರೆ ಸ್ವಲ್ಪ ನಿಮ್ಮದು ಪ್ರೆಗ್ನೆನ್ಸಿ ಭಾಳ ಜಾಸ್ತಿ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಒಂದು 5-6 ತಿಂಗಳು ನೀವು ಪ್ರಯತ್ನ ಮಾಡಬೇಕಾಗುತ್ತೆ. ಕೆಲವೊಮ್ಮೆ 1 ವರ್ಷ ಕೂಡ ಪ್ರಯತ್ನ ಮಾಡಬೇಕಾಗುತ್ತೆ. ಏಜ್ ಜಾಸ್ತಿ ಇದ್ದರೆ ಕೆಲವೊಮ್ಮೆ ಬೇಗ ನಿಮಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ. ಮತ್ತು ನೀವು ರೆಗ್ಯುಲರ್ ಆಗಿ ಪ್ರಯತ್ನನ ಮಾಡಬೇಕಾಗುತ್ತೆ. ನೀವು ಬೇಗ ಪ್ರೆಗ್ನೆನ್ಸಿ ಆಗಬೇಕಂತಂದರೆ 3-4 ವಾರಗಳಲ್ಲಿ ಆ ತಿಂಗಳಲ್ಲಿ ನೀವು ಕಂಟಿನ್ಯೂಸ್ ಆಗಿ ಪ್ರೆಗ್ನೆನ್ಸಿಗೆ ಪ್ರಯತ್ನ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಗ್ಯಾಪ್ ಮಾಡಿದ್ರಿ ಅಂತಂದರೆ ಅವಾಗ ನಿಮ್ಮದು ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆಗಳು ನಿಮ್ಮದು ತಪ್ಪುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಆ ತಿಂಗಳಲ್ಲಿ ನೀವು ಸಂಪೂರ್ಣವಾಗಿ ನೀವು ಸೇರೋದ್ರಿಂದ ನಿಮಗೆ ಯಾವುದೇ ಕೆಲವೊಮ್ಮೆ ಅಂಡೋತ್ಪತ್ತಿ ನೀವು ಆ ಸಮಯದಲ್ಲೇ ಸೇರ್ಬೇಕಂತಂದರೆ ಕೆಲವೊಮ್ಮೆ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ನೀವು 3-4 ವಾರ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡಿದ್ರಿ ಅಂತಂದರೆ ಕಂಟಿನ್ಯೂಸ್ ಆಗಿ ನಿಯಮಿತವಾಗಿ ನಿಮಗೆ ಬೇಗನೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು
ನೀವು ಅಂಡೋತ್ಪತ್ತಿ ಆದಾಗನೇ ಪ್ರಯತ್ನ ಮಾಡ್ಬೇಕಂತೇನಿಲ್ಲ, ನೀವು ಕಂಟಿನ್ಯೂಸ್ ಆಗಿ ಮಾಡಲೇಬೇಕಾಗುತ್ತೆ. ನೀವು ಬೇಗ ಪ್ರೆಗ್ನೆನ್ಸಿ ಆಗ್ಬೇಕಂತಂದ್ರೆ ಕಂಟಿನ್ಯೂಸ್ ಮಾಡಿದರೆ ಭಾಳ ಒಳ್ಳೆಯದು. ವಾರದಲ್ಲಿ ಇಲ್ಲ ಅಂತಂದರೆ 3ರಿಂದ 4 ದಿನ ಮಾಡಿದರೂ ಕೂಡ ನಿಮಗೆ ಬೇಗ ಆಗುವಂಥ ಸಾಧ್ಯತೆಗಳು, ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆಗಳು, ತಪ್ಪುವಂಥ ಸಾಧ್ಯತೆಗಳು ಇರೋದಿಲ್ಲ. ಯಾಕಂತಂದರೆ ನೀವು 3ರಿಂದ 4 ದಿವಸ ಪ್ರಯತ್ನ ಮಾಡಿದರೂ ನಿಮ್ಮದು, ಈಗ ನೀವು ಒಮ್ಮೆ ನೀವು ಪ್ರಯತ್ನ ಮಾಡಿದರೆ 3ರಿಂದ 4 ದಿನ ನಿಮ್ಮದು ವೀರ್ಯ ಇದನ್ನಾಗಿರುತ್ತೆ, ಲೈವ್ ಆಗಿರುತ್ತೆ. ಹಾಗಾಗಿ ನೀವು ಅಂಡೋತ್ಪತ್ತಿ ಆ ಎಗ್ ಮಾತ್ರ 24 ಅವರ್ಸ್ ಇರುತ್ತೆ. ಎಗ್ ರಿಲೀಸ್ ಆಗಿ 24 ಅವರ್ಸ್ ಒಳಗಡೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಎಗ್ ಅದು ಡಿಸ್ಟ್ರಾಯ್ ಆಗುತ್ತೆ. ಈಗ ನೀವು ಈ ಥರ ರೆಗ್ಯುಲರ್ ಯಾವುದೇ ಸಮಸ್ಯೆ ಇಲ್ಲದೆ ರೆಗ್ಯುಲರ್ ಆಗಿ ಪ್ರಯತ್ನ ಮಾಡಿದರೆ 10ರಲ್ಲಿ 8 ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಆಗಿದೆ ಅಂತಂದು, 3ರಿಂದ 4 ವಾರಗಳಲ್ಲಿ ಪ್ರೆಗ್ನೆನ್ಸಿ ಆಗಿದೆ ಅಂತಂದು ಸಂಶೋಧನೆಗಳಿಂದ ಕೂಡ ತಿಳಿದು ಬಂದಿದೆ. ಭಾಳ ದಂಪತಿಗಳು ಈಗ ಒತ್ತಡಕ್ಕೆ ಒಳಗಾಗ್ತಾ ಇರ್ತಾರೆ. ಒತ್ತಡಕ್ಕೆ ನೀವು ಒಳಗಾಗದೆ ನೀವು ರಿಲೀಫ್ ಆಗಿದ್ದು ಹೆಚ್ಚು ಪರಸ್ಪರ ನಿಮ್ಮದು ರಿಲೇಷನನ್ನು ಬಿಲ್ಡ್ ಮಾಡಿಕೊಂಡು ನೀವು ಪ್ರಯತ್ನ ಮಾಡೋದ್ರಿಂದ ಬೇಗ ನಿಮಗೆ ಪ್ರೆಗ್ನೆನ್ಸಿ ಆಗುತ್ತೆ. ಮತ್ತು ಫರ್ಟಿಲಿಟಿ ಬಗ್ಗೆ ನೀವು ಶೀಘ್ರದಲ್ಲಿ ಯಾವುದೇ ಥರ ಆತಂಕವನ್ನು ಪಡಲಿಕ್ಕೆ ಹೋಗಬಾರ್ದು. ನೀವು ಮೊದಲೇ ನೀವು ಇಲ್ಲ ವೈದ್ಯರ ಸಲಹೆಯನ್ನು ತಗೊಂಡು ಪ್ರಯತ್ನವನ್ನು ಕೂಡ ಮಾಡ್ಕೋಬೋದು. ನಿಮಗೆ ಬೇಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ನೀವು ಎಷ್ಟು ಪ್ರಯತ್ನ ಮಾಡಬೇಕು ಮತ್ತು ಎಷ್ಟು ಪ್ರಯತ್ನ ಮಾಡಬಾರ್ದು, ಮತ್ತು ಎಷ್ಟು ಪ್ರಯತ್ನ ಮಾಡಬಾರ್ದು ಮತ್ತು ಎಷ್ಟು ಸಮಯ ಮಾಡಬೇಕು ಅದೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಿಮಗೆ ಭಾಳಷ್ಟು ಜನರಿಗೆ ಜಾಸ್ತಿ ಸೇರಬೇಕು, ಜಾಸ್ತಿ ಸೇರಬಾರ್ದು, ಈ ಥರ ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನು ಮಾಡಬೇಕು ಅಂತಂದು ಭಾಳ ಕನ್ಫ್ಯೂಷನ್ಸ್ ಇರುತ್ತೆ. ಕೆಲವೊಮ್ಮೆ ನೀವು ಅತಿಯಾಗಿ ಸೇರೋದ್ರಿಂದ ಕೂಡ ನಿಮ್ಮದು ವೀರ್ಯದ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಂತಂದು ಕೆಲವೊಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹಾಗಾಗಿ ನೀವು ನಿಯಮಿತವಾಗಿ ಸೇರ್ಬೋದು. ನೀವು ಪ್ರತಿದಿನ ಸೇರಿದರೂ ಕೂಡ ನಿಯಮಿತವಾಗಿ ಸೇರೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ನಿಮಗೆ ಪ್ರೆಗ್ನೆನ್ಸಿಗೂ ಕೂಡ ಬೇಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ನೀವು ಭಾಳಷ್ಟು ಪದೇ ಪದೇ ಸೇರೋದ್ರಿಂದ ನಿಮ್ಮದು ವೀರ್ಯದ ಕ್ವಾಲಿಟಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೀಗ ಆದರೆ ಹೊಸದು ರಿಲೀಸ್ ಆಗ್ತಾ ಇರುತ್ತೆ, ಬಟ್ ನಿಮ್ಮದು ಕ್ವಾಲಿಟಿ ಕಡಿಮೆ, ಗುಣಮಟ್ಟ ಪ್ರಮಾಣ ಮತ್ತು ಅದರ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತೀಗ ಸಂಶೋಧನೆಗಳಿಂದ ನಿಮಗೆ 2ರಿಂದ 3 ದಿವಸಕ್ಕೂ 2 ದಿವಸಕ್ಕೊಮ್ಮೆ ಸೇರೋದ್ರ 2 ದಿವಸ 3 ದಿವಸಕ್ಕೊಮ್ಮೆ ಸೇರೋದ್ರಿಂದ ಅವ್ರದ್ದು ಕ್ವಾಲಿಟಿ ಇದರ ಗುಣಮಟ್ಟ ಹೆಚ್ಚಿಗೆ ಕಂಡು ಬಂದಿದೆ ಅಂತಂದು ಸಂಶೋಧನೆಗಳಿಂದ ಎಲ್ಲ ತಿಳಿದು ಬಂದಿದೆ. ಹೀಗಾಗಿ ನೀವು 1 ದಿವಸ ಬಿಟ್ಟು 1 ದಿವಸ ಗ್ಯಾಪ್ ಮಾಡಿ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ರೆಗ್ಯುಲರ್ ಆಗಿ ನಿಯಮಿತವಾಗಿ ಸೇರ್ಬೋದು, ನೀವು ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಈ ಫರ್ಟಿಲಿಟಿ ಸಮಯದಲ್ಲಿ ವಿಂಡೋ ಸಮಯದಲ್ಲಿ ಕೂಡ ನೀವು ಸೇರೋದ್ರಿಂದ ನಿಮಗೆ ಹೆಚ್ಚು ಸಾಧ್ಯತೆಗಳು ಇರುತ್ತೆ. ಅಂತಂದರೆ ನಿಮ್ಮದು ಅಂಡೋತ್ಪತ್ತಿ ಆದಂಥ ಸಮಯದಲ್ಲಿ ಅದಕ್ಕೆ ಬಿಫೋರ್ 3 ಡೇಸ್ ಮತ್ತು ಆಫ್ಟರ್ 2 ಡೇಸ್ ಹೆಚ್ಚು ಸಾಧ್ಯತೆ ಇರುತ್ತೆ. ಮತ್ತು ನೀವು ಪ್ರೆಗ್ನೆನ್ಸಿಯನ್ನು ಆಗಲಿಕ್ಕೆ ಫೋರ್ಸೇಬಲಿಯಾಗಿ ನೀವು ಸೇರೋದ್ರಿಂದ ನಿಮಗೆ ಅನಗತ್ಯವಾಗಿ ಒತ್ತಡವನ್ನು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಫೋರ್ಸೇಬಲ್ ಆಗಿ ಸೇರಲಿಕ್ಕೆ ಹೋಗಬಾರ್ದು. ಮುಖ್ಯವಾಗಿ ಅದು ನಿಮಗೆ ಅನವಶ್ಯಕವಾಗಿ ಒತ್ತಡ ಆಗಿ ನಿಮಗೆ ಬೇರೆ ಬೇರೆ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ನಿಮ್ಮ ಫರ್ಟಿಲಿಟಿ ಹೆಚ್ಚಿಸ್ಕೊಳ್ಳಿಕ್ಕೆ ನೀವು ವೇಟನ್ನು ಬ್ಯಾಲೆನ್ಸ್ಡ್ ವೇಟನ್ನು ಮೇಂಟೈನನ್ನು ಮಾಡ್ಕೋಬೇಕಾಗುತ್ತೆ. ಭಾಳ ಅತಿಯಾದ ವೇಟ್ ಇದ್ದರೂ ಕೂಡ ಸಮಸ್ಯೆ ಇರುತ್ತೆ, ಮತ್ತು ಅತಿಯಾದ ಕಡಿಮೆ ವೇಟ್ ಇದ್ದರೂ ಕೂಡ ಸಮಸ್ಯೆ ಹಾಗಾಗಿ ಬ್ಯಾಲೆನ್ಸ್ಡ್ ವೇಟನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಗೆ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅವನ್ನೂ ಎಲ್ಲ ಅವಾಯ್ಡನ್ನು ಮಾಡ್ಕೋಬೇಕಾಗುತ್ತೆ. ನೀವು 7ರಿಂದ 8 ವಾರಗಳಲ್ಲಿ ನೀವು ಪ್ರೆಗ್ನೆನ್ಸಿ ಆಗಲಿಕ್ಕೆ ಯಾವ ರೀತಿ ನೀವು ಪ್ರಯತ್ನ ಮಾಡಬೇಕಂತಂದರೆ, ಈಗ ನೀವು 7ರಿಂದ 8 ವಾರಗಳಲ್ಲಿ ಕೂಡ ನೀವು ಇದನ್ನು ಪ್ರೆಗ್ನೆನ್ಸಿಗೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದು ನಿಮ್ಮ ವಯಸ್ಸಿನ ಅನುಗುಣವಾಗಿ ನೀವು ಪ್ರಯತ್ನವನ್ನು ನೀವು ಯಾವ ಥರ ಮಾಡ್ತೀರಿ ಅದ್ರ ಮೇಲೆ ನಿಮಗೆ 2 ತಿಂಗಳೊಳಗೆ ಪ್ರೆಗ್ನೆನ್ಸಿ ಆಗುವಂಥ ನೀವು ಮಾಡ್ಕೊಳ್ಬೋದು. 2 ತಿಂಗಳೊಳಗೂ ಕೂಡ ನೀವು ಅದಕ್ಕೆ 40% ಅವಕಾಶ ಇದೆ ಅಂತಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಹಾಗಾಗಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಂಥ ಮೊದಲೇ ನೀವು ತಜ್ಞ ವೈದ್ಯರನ್ನ ಸ್ಪೆಷಲಿಸ್ಟನ್ನು ನೀವು ಕನ್ಸಲ್ಟ್ ಮಾಡಿ ನಿಮ್ಮದು
ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ಗಳನ್ನ, ಅದ್ರ ಬಗ್ಗೆ ಎಲ್ಲ ನೀವು 2 ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸನ್ನು ಡಿಸ್ಕಷನ್ ಮಾಡಿ ನಿಮ್ಗೆ ಯಾವುದೇ ಥರ ಅಂತ ಸಮಸ್ಯೆಗಳು ಇಲ್ಲ ಅಂತಂದು ಕನ್ಫರ್ಮ್ ಮಾಡಿಕೊಂಡು ಪ್ರಯತ್ನ ಮಾಡಿದರೆ ನಿಮಗೆ ಬೇಗ 7ರಿಂದ 8 ವಾರಗಳಲ್ಲಿ ಕೂಡ ಬೇಗನೆ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ನಿಮ್ಮ ಮಗುವಿಗೆ ಬರುವಂಥ ಆನುವಂಶಿಕ ಕಾಯಿಲೆಗಳ ಬಗ್ಗೆನೂ ನೀವು ಡಿಸ್ಕಷನನ್ನು ಮಾಡ್ಕೋಬೋದು. ಯಾವುದಾದ್ರೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಆನುವಂಶಿಕವಾಗಿ ದೊಡ್ಡ ಕಾಯಿಲೆಗಳು ಯಾವುದಾದ್ರೂ ಇತ್ತಂದ್ರೆ ಅದರ ಬಗ್ಗೆ ಕೂಡ 2 ಫ್ಯಾಮಿಲಿಯಲ್ಲಿ ಕೂಡ ಡಿಸ್ಕಷನ್ ಮಾಡ್ಕೋಬೋದು ನೀವು ತಜ್ಞ ವೈದ್ಯರ ಜೊತೆಗೆ. ಮತ್ತು ನಿಮ್ಮದು ಈಗ ಗುರಿಯನ್ನು ನೀವು ಸಾಧಿಸಲಿಕ್ಕೆ ನಿಮ್ಮದು ಫರ್ಟಿಲಿಟಿ ಬಗ್ಗೆ ನೀವು ಇನ್ನೂ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಬೇಕಾಗುತ್ತೆ. ಈಗ ಫರ್ಟಿಲಿಟಿ ಅಂತಂದರೆ ಅದು ನಿಮಗೆ ಗರ್ಭ ಇದನ್ನು ಧರಿಸುವ ಮತ್ತು ಹೊರುವ ಸಾಮರ್ಥ್ಯ ಅಂತಂದು ಹೇಳಾಗುತ್ತೆ. ಮತ್ತು ಪ್ರತಿಯೊಬ್ಬ ಮಹಿಳೆ ಫರ್ಟಿಲಿಟಿ ವಿಭಿನ್ನ ವಯಸ್ಸಿನಲ್ಲಿ ಅದು ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ 12ರಿಂದ 13 ವರ್ಷನಲ್ಲಿನೇ ಪ್ರಾರಂಭ ಆಗುತ್ತೆ ಹೆಚ್ಚಿನ ಮಹಿಳೆಯರಿಗೆ. ಮತ್ತು ಅದು ಸ್ಟಾಪ್ ಆಗೋದು ಕೆಲವೊಂದು ಸರಾಸರಿ ವಯಸ್ಸಂತ 51 ವರ್ಷದವರೆಗೂ ಇದೆ. ಮತ್ತು ಕೆಲವೊಂದು ಮಹಿಳೆಯರಿಗೆ 55 ವಯಸ್ಸಿನಲ್ಲಿ ಸ್ಟಾಪ್ ಆಗುತ್ತೆ. ಮತ್ತು ಕೆಲವರಿಗೆ 5% ಮಹಿಳೆಯರಿಗೆ ಮಾತ್ರ 40ರಿಂದ 45 ವಯಸ್ಸಿನಲ್ಲಿನೇ ಫರ್ಟಿಲಿಟಿ ಸ್ಟಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಆಗ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆಗಳು ಆವಾಗ ನಿಮಗೆ ಫರ್ಟಿಲಿಟಿ ಸ್ಟಾಪ್ ಆಯ್ತು ಅಂತಂದರೆ ನಿಮಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಮತ್ತು 30%ಕ್ಕಿಂತ ಮೇಲ್ಪಟ್ಟು ಮಹಿಳೆಯರಲ್ಲಿ ಫರ್ಟಿಲಿಟಿ ಕ್ಷೀಣಿಸ್ತಾ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ನಿಮ್ಮದು ಏಜ್ ಆದಂಗೆ ಎಷ್ಟು ಏಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏಜ್ ಕೂಡ ಇದಕ್ಕೆ ನಿಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸ್ವಲ್ಪ 20 to 25, 30 ಒಳಗಿದ್ರೆ ನಿಮಗೆ ನೀವು 1ರಿಂದ 2 7ರಿಂದ 8 ವಾರಗಳಲ್ಲಿ ನಿಮಗೆ ಬೇಗ ನೀವು ಪ್ರೆಗ್ನೆನ್ಸಿಗೆ ಬೇಕಂದರೆ ಮಾಡ್ಕೋಬೋದು. ಮತ್ತು ನಿಮಗೆ ಫಲವತ್ತತೆಗೆ ಪರೀಕ್ಷೆ ಇದೆ ಅಂತಂದು ಅದ್ರ ಬಗ್ಗೆ ಇನ್ನು ಇದಕ್ಕೆ ಯಾವುದೇ ಅಂತ ಪರೀಕ್ಷೆ ಇರೋದಿಲ್ಲ. ಮತ್ತು ನೀವು ಫರ್ಟಿಲಿಟಿಗೆ ಪರಿಣಾಮ ಬೀರುವಂಥ ಕೆಲವೊಂದು ಸಾಮಾನ್ಯ ಅಂಶಗಳ ಪರಿಸ್ಥಿತಿಗಳ ಬಗ್ಗೆ ನೀವು ಬೇರೆ ಎಲ್ಲ ಅದರ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ.